ಯಪ್ಪ 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 ಏನು ಚಳಿನೂ ಏನೋ ಕಾಣಪ್ಪ. ಹಾಂ, ಒಂದು ದಿವಸ ಚಳಿ ಇರ್ತದೆ, ಇನ್ನೊಂದು ದಿವಸ ಆಗಲೆಯಾ ಮಳೆ ಬರ್ತಾ ಇರ್ತದೆ, ಇನ್ನೊಂದು ದಿವಸ ಆಗಲೆಯಾ ಬಿಸಿಲಿರ್ತದೆ. ಅಲ್ಲ, ನೆನ್ನೆಸ್ ನೋಡಿದ್ರೆ ಬಿಸಿಲಿತ್ತು, ಇವತ್ತು ಆಗಲೆಯ ಚಳಿ ಶುರು ಆಗೈತಲ್ಲ, ಏನು ಮಾಡೋದಪ್ಪ. ಈ ಚಳಿಲಿ ಏನಂತವ ಕೂತ್ಕೊಳ್ಳೋಂಗೂ ಇಲ್ಲ, ಏನು ನಿಂತ್ಕೊಳ್ಳೋಂಗೂ ಇಲ್ಲ, ಚಳಿ ಆಯ್ತಿರ್ತದೆ. ಎಷ್ಟು ಅಂತವ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋಣ. ನನಗಂತೂ ಆಗ್ತಿಲ್ಲ ಕಣಪ್ಪ. ಈ ಚಳಿಗೆ ಏನು ಕೆಲಸ ಮಾಡೋಂಗೂ ಇಲ್ಲ, ಏನೂ ಇಲ್ಲ. ಹೊಲ್ತವಾದ್ರೂ ಹೋಗಿ ಬರೋಣ ಒಂದಿಟ್ಟು ಅಂತಂದರೆ ಚಳಿಲಿ ನಡ್ಕೊಂಡು ಹೋಗೋಕ್ಕೂ ಆಗೋಕ್ಕಿಲ್ಲ. ಈ ಅಜ್ಜ ಬೇರೆ ಕರ್ಕೊಂಡು ಹೋಗೋಕ್ಕಿಲ್ಲ ನನ್ನ. ಎತ್ಲೋಗಿ ಹೋದ್ಲಪ್ಪ ಇವಳು ಸುಮಾ. ಲೇ ಸುಮಾ, ಒಂದಿಟ್ಟು ಕಾಪಿ ಆದರೂ ಇಡಬಾರವ. ಯಾಕವಾ ಚಳಿಗೆ ಕೈ ಕಾಲೇ ಆಡ್ತಿಲ್ಲ ನೋಡಿ ನನಗಂತೀವಿ. ಒಂದಿಟ್ಟು ಕಾಪಿ ಇಡಬಾರೆ, ಕಾಪಿ ಆದರೂ ಕುಡಿಯೋನು ಸರಿ ಹೋಗ್ತದೆ. ಎತ್ಲಗೋದೆ? ಎತ್ಲಗೆ ಹೋಗೋಣತೆ, ಇಲ್ಲೇ ಇದ್ದೆ. ಅಡುಗೆ ಮನೇಲಿ ಒಂದಿಟ್ಟ ಪಾತ್ರೆ ಪಾಕಡೆನೆಲ್ಲವ ನೀಟಾಗಿ ಎತ್ತಿರ್ತಿದ್ದೆ ಕಣತೆ. ವರಮಹಾಲಕ್ಷ್ಮಿ ಮುಗೀತಲ್ಲ, ವರಮಹಾಲಕ್ಷ್ಮಿ ದಿನ ಎಲ್ಲವ ತೆಗ್ದಿದ್ವಲ್ಲ, ಅಂಡ್ಕೊಂಡಿದ್ದು ಹಂಗೆ ಅಲ್ಲವಾ, ಅದಕ್ಕೆ ಅಲ್ಲವ ಮ್ಯಾಲಕ್ಕೆ ಎತ್ತಿರ್ತಿದ್ದೆ. ಇನ್ನೇನು ವರಮಹಾಲಕ್ಷ್ಮಿ ಮುಗೀತಲ್ಲ, ಇನ್ನೇನು ದೊಡ್ಡ ಹಬ್ಬ ಏನು ಇಲ್ವಲ್ಲ ಅಂತೆ, ಅದಕ್ಕೆ ಅಲ್ಲವ ಎತ್ತಿರ್ತಿದ್ದು ಮ್ಯಾಲಕ್ಕೆ. ಕಂಟಾಗ ಇನ್ನೇನು ದೊಡ್ಡ ಹಬ್ಬ ಯಾವುದೂ ಇಲ್ಲ. ಇನ್ನೇನು ಗಣಪತಿ ಹಬ್ಬಕ್ಕೆ ಪ್ರಸಾದ ಗಿಸಾದ ಏನಾದರೂ ಮಾಡಂಗಿದ್ರು ಒಂದು ಪಾತ್ರೆ ಯಾವ್ದಾದ್ರು ಕೆಳಕಿಟ್ಕ ಅಷ್ಟೇ. ಇನ್ನೇನು ದೊಡ್ಡ ಅಡುಗೆ ಅಂತ ಏನಿಲ್ಲ. ಗೌರಿ ಹಬ್ಬಕ್ಕೆ ಮಗಳೊಳಿನೂ ಬರ್ತಾರೆ. ಅವ್ರು ಬಂದಾಗ ಒಂದಿಟ್ಟು ಮಾಡೋಷ್ಟು ಪಾತ್ರೆಗಳನ್ನ ಇಟ್ಕ. ಎಲ್ಲನೂ ಎತ್ತಿಟ್ಬೇಡ ಮ್ಯಾಲಿಕ್ಕೆ. ಬೇಕಾಯ್ತದ ಆಮೇಲೆ. ಸರಿ ಕಣತೆ. ಮ್ಯಾಕಿದ್ರಿ ಏನು ಒಂದಿಟ್ಟು ಚೇರ್ ಹಾಕೊಂಡು ತಗೊಂತೀನಿ ತಗೊಳ್ರಿ. ಎಲ್ಲವ ಸುಮ್ಮನೆ ಯಾಕೆ ಕೆಳಗಡೆ ಅಂಟ್ಕೊಂಡಿರೋದು ಅಂತವ ಎಲ್ಲ ಮ್ಯಾಲಿಕ್ತಿದ್ದೆ. ಅಲ್ಲಿ ಕಣತೆ, ಗೌರಿ ಹಬ್ಬಕ್ಕೆ ಈಗ ಏನು ಕೊಡ್ತಾಯಿದ್ದೀರಿ ಬಾಗ್ನಕ್ಕೆ? ಸೀರೆ ಕೊಡ್ತೀರೇನು? ಕಣಮ್ಮಿ, ಇನ್ನೇನು ಸೀರೆನೇ ಅಲ್ವೇ ಕೊಡೋದು? ಸೀರೆ ಕೊಡಬೇಕು. ಅದು ಯಾವಾಗ ಹೋಗಿ ತಗೊಂಬರೋದು, ಯಾವಾಗ ಕೊಟ್ಟು ಬರೋದು ಗೊತ್ತಿಲ್ಲ. ಇನ್ನೊಂದು 2 ವಾರ ಇದ್ದದೇನೋ ಅಲ್ವೇ? ಎಷ್ಟು ದಿನ ಐತಿ ಇನ್ನುವೇ? ಭಾನುವಾರ ಅಂತ ಕಾದ್ರೆ ಇನ್ನೊಂದು 2 ವಾರ ಸಿಗ್ತದೆ ಕಣತೆ ಅಷ್ಟೇ. ಭಾನುವಾರಗಳು ಏನು ಜಾಸ್ತಿ ಇಲ್ಲ. ಭಾನುವಾರ ಹೋಗಂಗಿದ್ರಿ 2 ವಾರ ಸಿಗ್ತದೆ ನೋಡ್ರಿ. ಭಾನುವಾರನೇ ಹೋಗ್ಬೇಕು ತಗೊಳ್ಳಿ. ಇಲ್ಲ ಅಂತಂದ್ರೆ ಹಳ್ಳಿ ಅಂದ್ರೆ ಸಿಗೋಕ್ಕಿಲ್ಲ. ಅವ್ರನ್ನ ಮಾತಾಡ್ಸಂಗೆ ಆಗೋಕ್ಕಿಲ್ಲ, ಏನೂ ಇಲ್ಲ. ಅವ್ರು ಕೆಲ್ಸಕ್ಕೆ ಹೊಂಟೋಗಿರ್ತಾರೆ. ಬರೋದು 10-11 ಗಂಟೆ ಆಗೋಯ್ತದೆ ಅವ್ರ ಕೆಲಸದಿಂದವ. ಅದಕ್ಕೆ ಭಾನುವಾರದತ್ತು ಹೋದ್ರೆ ಮನೇಲೇ ಇರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಬರ್ಬೋದು ಅಂತವ ನಾನು ಅಲ್ವೇ? ಕಣತೆ, ಭಾನುವಾರನೇ ಹೋಗ್ರಿ. ಅತ್ತೆ ಈಕಿತ ನಾನು ಬರ್ತೀನಿ ಕಂಡ್ರತೆ ಬಾಗ್ನ ಕೊಡೋಕ್ಕೆ. ಎಲ್ಲೂ ಹೋಗಿಲ್ವಲ್ಲ, ಮನೇಲೆ ಕುತ್ಕೊಂಡು ಬೇಸರ ಆಯ್ತೈತೆ. ಅವ್ರ ಮನೇನು ನೋಡಿ ಎಷ್ಟೊಂದು ದಿನ ಆಗೈತಲ್ಲ. ಬಾಗ್ನ ಕೊಟ್ಬಿಟ್ಟು ಬರೋಣಂತ ಹೋಗಿ ನಾನು ಬರ್ತೀನಿ ಕಂಡ್ರತೆ. ನೀನು ಎಲ್ಲಿಗೆ ಬತ್ತಿ ಸುಮ್ ಕೂತ್ಕೊಳ್ಳೆ. ನೀನು ಬರ್ತೀನಿ ಅಂತಂದರೆ ನೀನು ಬಸ್ಸಲ್ಲಿ ಬೇರೆ ಕರ್ಕೊಂಡು ಹೋಗ್ಬೇಕು, ನಾನು ಬಸ್ಸಲ್ಲಿ ಬರ್ಬೇಕು, ಎಲ್ಲ ಹಿಂಸೆ. ಸುಮ್ ಕೂತ್ಕ. ನಿಮ್ಮ ಮಾವನ ಜೊತೆ ಹೋಗಿ ಬರ್ತೀನಿ. ಬತ್ತಳಲ್ಲಿ ಇನ್ನೇನು ಅವಳೇ ಇಲ್ಲಿ ನೋಡುವಂತೆ. ಏನು ಹಂಗೆಯಾ? ಎಲ್ಲಿಗೆ ಹೋಗ್ಬೇಕು ನೀನು ಇವಾಗ? ಯಾವಾಗ ನೋಡಿದ್ರು ಎಲ್ಗಾರು ಹೋಗಂಗೆ ಅನಿಸ್ತೈತಿ, ಎಲ್ಲರೂ ಹೋಗಂಗೆ ಅನಿಸ್ತೈತಿ. ಬರ್ತೀನಿ ಅಂತ ಕುಂತ್ಬಿಡ್ತೀಯ. ನೀನು ಬರ್ತೀನಿ ಅಂತಂದರೆ ನೋಡ ಬಸ್ ಗಿಸ್ಸಲ್ಲೆಲ್ಲವ ಹಿಂಸೆಲ್ಲಿ ಹೋಗ್ಬೇಕು. ಇಲ್ಲಿ ಬೇರೆ ಮಳೆಗಾಲ ಬೇರೆ ಹಿಂಸೆ ಆತದ. ಸುಮ್ಮನಿರು, ಏನು ಬೇಡ. ಅವಳೇ ಇಲ್ಲಿಗೆ ಬತ್ತಳಲ್ಲ, ಅವಾಗ ಮಾತಾಡ್ಕೊಳ್ವಂತೆ. ಅಲ್ಲಿಗಿನ ಯಾಕೆ ಬತ್ತಿ ಸುಮ್ಮನಿರು. ಇದು ಯಾಕೆ ಹಿಂಗೆ ಆಡ್ತಾರಪ್ಪ ನಮ್ಮ ಅತ್ತೆ? ಎಲ್ಗಾರು ಬರ್ತೀನಿ ಅಂದರೆ ಹಿಂಗೆ ಆಡ್ಬಿಡ್ತಾರವಳೆಯ. ಬಸ್ಸಲ್ಲಿ ನಾನು ಒಬ್ಬಳೇ ಹೋಯ್ತಿದ್ದೆ, ಕೇಳಬೇಕಲ್ಲ. ಇವ ಅಮ್ಮಂಗೆ ಅಲ್ಲ ಅವ್ರ ಮಗಳ ಜೊತೆ ಮಾತಾಡ್ಬೇಕಲ್ಲ ಅದಕ್ಕೆಯ. ಮಗಳ ಜೊತೆ ಮಾತಾಡ್ಬೇಕಾದ್ರೆ ನಾನೇನಾದ್ರು ಕೇಳಿಸ್ಕೊಂಬಿಟ್ರೆ ಏನೇನು ಫಿಟ್ಟಿಂಗ್ ಇರಬೇಕೋ ಏನೋ. ಇಲ್ಲಿ ಫೋನಲ್ಲಿ ಮಾತಾಡಿದ್ರೆ ನಾನು ಕೇಳಿಸ್ಕೊಂಬಿಡ್ತೀನಲ್ಲ, ಮಾತಾಡೋಕ್ಕಾಯ್ತಿಲ್ಲ ಪಾಪ. ಇನ್ನು ಅಲ್ಲಿ ಎದುರುಗಡೆ ಮಾತಾಡೋಕ್ಕೂ ನಾನು ಹೋಗ್ಬಿಟ್ರೆ ಅದೇನೋ ಇದು ಶಿವ ಪೂಜೆ ಕಡಿ ಬಿಟ್ಟಂಗೆ ಆಗೋಯ್ತದಲ್ಲ, ಅದಕ್ಕೆ ಹಿಂಗೆ ಆಡ್ತವ್ರೆ. ಆಯಿತು ಬಿಡಿಯತ್ತೆ, ನೀವೇ ಹೋಗ್ಬಿಟ್ಟು ಬರೋರಂತ. ನಾನು ಎಲ್ಗೂ ಬರೋಕ್ಕಿಲ್ಲ, ಏನೂ ಇಲ್ಲ. ಸೀರೆ ಎಲ್ಲವ ಯಾವಾಗ ತಗೊಂಬತ್ತೀರಾ? ನನಗೂ ಗೊತ್ತಿಲ್ಲ ಕಡೆ, ಅದು ಯಾವಾಗ ತರೋದು ಏನೋ. ನಂಗಂತೂ ತಲೆ ಕೆಟ್ಟು ಹೋಗೈತೆ ತೆಗಿ. ಏನು ಮಾಡೋದು ಅನ್ನಂಗೆ ಆಗೈತಿ. ಎಂಥ ಸೀರೆ ಬೇಕೋ ಏನೋ. ಅವಳಂತೂ 2-3 ಸಾವಿರದ ಕಡಿಮೆ ಸೀರೆ ಕೇಳೋಕ್ಕಿಲ್ಲ. ಏನು ತರೋದು ಏನೋ, ಯಾವಾಗ ಹೋಗೋದು. ಇವು ಅಜ್ಜಿ ಬರಲಿರು ಕೇಳ್ತೀನಿ ಯಾವಾಗ ಹೋಗೋದು, ಎಲ್ಲಿ ತರೋದು ಏನು ಅಂತವೆಲ್ಲ ಕೇಳ್ಕೊಂಡು, ಅದು ಎಂಥದ್ದು ಬೇಕು ಸೀರೆ ಅಂತವ ಕೇಳ್ಕೊಂಡು ತಗೊಂಬತ್ತೀನಿ ತೆಗಿ. 2-3 ಸಾವಿರ ಸೀರೆ ಅಂತೆ ಯಪ್ಪ. ಅಲ್ಲ, ನಾನು ವರಮಹಾಲಕ್ಷ್ಮಿಗೆ ಒಂದು 500 ರೂಪಾಯಿ ಸೀರೆ ಕೊಡಿಸಿ ಅಂದರೆ ಎಷ್ಟೆಲ್ಲ ಮಾತಾಡ್ಬಿಟ್ರಿ ಇವರು. ಅದೇ ಮಗ್ಳಿಗಾದ್ರಿ ನೋಡ್ರಿ 2-3 ಸಾವಿರ ಆದ್ರೂ ತಗೊಂಡೋಗ್ತಾರೆ, 10 ಸಾವಿರ ಆದ್ರೂ ತಗೊಂಡೋಗ್ತಾರೆ. ಅಷ್ಟೇ ಅಲ್ವೇ? ಸೊಸೆ ಎಷ್ಟು ಮಾಡಿದ್ರು ಸೊಸೆನೆಯಾ ಮಗಳಿಯ? ಏನು ಮಾಡೋಕ್ಕಾಗಿಲ್ಲ ಬಿಡ್ರಿ. ನಮ್ಮ ಮನೆ ಬರ ಏನು ಮಾಡೋದು? ನಾನು ಎಷ್ಟೇ ಇವ್ರನ್ನ ಅಮ್ಮ ಅಂತ ನೋಡ್ಕೊಂಡ್ರು ಇವ್ರು ಯಾವತ್ತೂ ನನ್ನ ಮಗಳು ಅಂತ ನೋಡ್ಕೊಳಕ್ಕಿಲ್ಲ. ಸೊಸೆ ಜಾಗದಲ್ಲೇ ಇಟ್ಟಿರ್ತಾರೆ. ಒಂದು ಸೀರೆ ಗತಿ ಇಲ್ಲ ನನಗೆ. ಅವ್ರ ಮಗ್ಳಿಗಾರ 3 ಸಾವಿರ ರೂಪಾಯಿ ಸೀರೆ ತಗೊಂಡು ಹೋಗೋಕ್ಕೂ ರೆಡಿ ಅವರೇ ನೋಡ್ರಿ. ಗೌರಜ್ಜಿ, ಸುಮಾ ಇದ್ದೀರಾ ಮನೇಲಿ? ಬಂದು ನೋಡಿ, ನಿನ್ನ ಫ್ರೆಂಡು ಬಂದು ನೋಡು. ಇವಳಿಗೆ ಒಂದು ಹೊತ್ತು ಮನೇಲಿ ತಿನ್ನೋಕ್ಕಾಗಲ್ಲ, ಮನೇಲಿ ಇರೋಕ್ಕಾಗಲ್ಲ ಇವಳಿಗೆ. ಯಾವಾಗಲೂ ನಮ್ಮ ಮನೆದೇ ಬೇಕು, ನಮ್ಮ ಮನೇಲೇ ಇರಬೇಕು ಇವಳು. ಆಗಲೇ ಬಂದ್ಬಿಟ್ಲಾಗಲೇ 10 ಗಂಟೆ ಆಗಂಗಿಲ್ಲ ಟೇಮು. ನೋಡ್ಕೊಂತಿರ್ತಾಳೆ ಏನೋ ಕುತ್ಕೊಂಡು, ಓಡ್ ಬಂದ್ಬಿಡ್ತಾಳೆ ಹಂಗೆ. ಕಾಪಿ ಇಡೇ ಸುಮಾ ಅಂತ ಬರ್ತಾಳೆ ನೋಡೀಗ. ಹೋಗ್ಲಿ ಬಿಡಿಯತ್ತೆ, ನಮ್ಮ ಮನೆಗೆ ಅಂದಿದ್ರೆ ಇಲ್ಲಿ ಯಾರ ಮನೆಗೆ ಹೋಗ್ತಾಳೆ? ನಮ್ಮ ಮನೆಗೆ ಒಂದಕ್ಕೆ ಅಲ್ವ ಬರೋದು. ಹೋಗ್ಲಿ ಬಿಡಿಯತ್ತೆ, ಯಾಕೆ ಹಿಂಗೆ ಆಡ್ತೀರಿ? ಒಂದು ಕಾಪಿ ತಾನೇ ಯಾಕೆ ಕುಡ್ಕೊಂಡು ಹೋಗ್ತಾಳೆ. ನೀನೇನವ ಹೇಳ್ತೀಯ ಹೋಗ್ಲಿ ಬಿಡು ಅಂತವ. ತಂದಾಕರ್ಗೆ ಗೊತ್ತಾಯ್ತದ ಇಲ್ಲಿ ಸಾಮಾನು ತರೋರಿಗೆ. ನಿನಗೇನು ತಂದು ಕೊಟ್ಟಂಗೆ ಮಾಡಿ ಬೇಸ್ ಹಾಕ್ತೀಯಾ? ಇವಳು ಒಬ್ಳು ಅಲ್ದಿದ್ರೆ ಊರಲ್ಲಿರೋ ಹೆಂಗಸ್ರೆಲ್ಲ ಬಂದ್ರು ಬೇಸ್ ಹಾಕ್ತಿ ತಗ. ಸುಮ್ಮನಿರಿಯತ್ತೆ, ಅವಳು ಬಂದೇನೋ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಂತಲ್ಲ. ಇದು ಯಾಕೆ ಹಿಂಗೆ ಆಡಿರಿ ನೀವು? ಓಹೋ ಸಾವಿತ್ರಿ ಬಂದಾ? ಬಾ.
ಹ್ಞೂ ಕಣ್ಗೌರಜ್ಜಿ ಬಂದೆ. ಇದ್ಯಾಕೆ ಹಿಂಗಾಡ್ತಿದ್ಯಲ್ಲ, ಬಾ ಬಂದ ಅಂತೆಲ್ಲ ಹೊರಗೆ ಹೇಳ್ಕೊಂಡು ಏನಾಯ್ತು? ಅಯ್ಯೋ ಏನಿಲ್ಲ ಕಣಮ್ಮ, ನಂದು ಬಿಡು, ನಿಂದು ಹೇಳು ಏನು ಸಮಾಚಾರ? ಅಯ್ಯೋ ಏನು ಹೇಳನ್ ಗೌರಜ್ಜಿ, ನನ್ನ ನಾದ್ನಿಗೆ ಒಂದು ಸೀರೆ ತರಬೇಕಿತ್ತು, ಪ್ಯಾಟಿಗೆ ಹೋಗಿದ್ನಾ. ಅಯ್ಯೋ ದೇವ್ರೆ, ಈ ಪಾರ್ಟಿ ರೇಟ್ ಹೇಳ್ತಾರೆ ಜಿ. ಅಯ್ಯೋ ನನಗಂತೂ ಕೇಳಿ ಸಾರಬೇಕಾಯ್ತಪ್ಪ. ಅವಳಿಗಂತೂ ಅದು ಎಂಥದ್ದು ಫ್ಯಾನ್ಸಿ ಸೀರೆನೇ ಬೇಕು ಅಂತಂದ್ಲ. ಈ ರೇಷ್ಮೆ ಸೀರೆ ಅಂತವಾದರೆ ಕಡಿಮೆ ರೇಟಿಗಾದರೂ ಸಿಗ್ತಾವೆ ಕಣಜ್ಜಿ. ಈ ಫ್ಯಾನ್ಸಿ ಸೀರೆಗಳಂತೂ ನೀನು ನೋಡ್ಬೇಕು, ಹೋಗಿ ಒಂದ್ಸರಿ ಪ್ಯಾಟಲ್ಲಿ ಗೊತ್ತಾಗುತ್ತೆ ನಿನಗೆ. ಹಾಂ ಯಪ್ಪ ಯಪ್ಪ ಯಪ್ಪ, ಅದೇನು ರೇಟ್ ಹೇಳ್ತಾರೆ ಏನೋ. 1,500 ಸೀರೆ ತಗೊಂಬಂದಿದ್ದೀನಿ. ನೀನು ಏನು ಮಾಡಣಿ? ಕಮ್ಮಿದಂತೂ ಇಲ್ಲ ಅಂದರು. ಫ್ಯಾನ್ಸಿ ಸೀರೆಯಲ್ಲಿ ಕಮ್ಮಿದು ಬರೋಕ್ಕಿಲ್ಲ ಕಣಕ, ಇಷ್ಟೇ ಬರೋದು ಅಂತಂದರು. ಇನ್ನೇನವ ಮಾಡೋದು? ಓದ್ಕಿತನು ಹಿಂಗೆ ಆಡೋದ್ಲ ಹುಡುಗಿ. ಯಾಕೆ ಹಿಂಗೆ ಆಡ್ತಾಳೋ ಏನೋ ನನ್ನ ನಾದಿನಿಗೆ ಗೊತ್ತಿಲ್ಲ ಕಣಜಿ. ಅಯ್ಯೋ ದುಡ್ಡಿಲ್ವಲ್ಲ ಅಣ್ಣ ಅದಕ್ಕೆತವ, ಎಂಥದ್ದು ಒಂದು ಇಸ್ಕೊಳ್ಳೋಣ ಬಿಡು ಅಂತಿಲ್ಲ. ನನಗೆ ಇಂಥದ್ದೇ ಬೇಕು, ಇಂಥ ಫ್ಯಾನ್ಸಿ ಸ್ಯಾರಿಯೇ ಬೇಕು. ಆಮೇಲೆ ಏನೇನೋ ಅಂತಾಳೆ, ಇಂಥ ಡಿಸೈನಿಂದೇ ಬೇಕು. ಅದು ಎಂಥದ್ದು ಹೇಳಿದ್ಲು ಅಂಗಡಿಯವ್ರಿಗೆ, ನನಗೂ ಗೊತ್ತಾಗೋಕ್ಕಿಲ್ಲ ಅದು ಎಂತೆಂಥ ಡಿಸೈನು ಏನು ಅಂತವ. ಅಂಥದ್ದೇ ತಗೊಂಬಂದು 1,500ನೇ ಸ್ಟಾರ್ಟು ಅಂತಂದರು. ಇನ್ನೇನು ಮಾಡೋದಜ್ಜಿ, ತೋರ್ಬೇಕಲ್ವೇ ತಗೊಂಬಂದು. ಹಾಂ ಹೌದಲ್ಲೇ, ನಾನು ಒಂದು ತರಕ್ಕೆ ಹೋಗ್ಬೇಕು ನನ್ನ ಮಗಳಿಗೆ. ಏನು ಮಾಡೋದು ಏನೋ ಕಾಣೆ, ಅದು ಎಂಥದ್ದು ಕೇಳ್ತಾಳೋ ಏನೋ. ಅಲ್ಲ ಈ ಸೀರೆ ಏನಾದರೂ ಬಂದಿದ್ರೆ ಒಂದಿಟ್ಟು ತಗೊಂಬೋದಿತ್ತಲ್ವೇ? ಅವನು ತಾವು ಒಂಚೂರು ಕಮ್ಮಿಗಿರ್ತದೆ. ಅಯ್ಯೋ ಅವನು ತಾವು ಕಮ್ಮಿಗಿರ್ತದೆ ಕಣಜಿ. ನನ್ನ ನಾದಿನಿ ಅವಳಲ್ಲ, ಅವಳು ಗೊತ್ತಲ್ಲ ನಮ್ಮ ಊರಿಗೆ ಸೀರೆ ಒಯ್ಯಿ ಬತ್ತಾನೆ ಅಂತವ. ಅದನ್ನೇ ಕಂಡೀಷನ್ ಹಾಕಿದ್ಲು ಕಣವ. ಅವ್ರ ಅಣ್ಣಂಗೆ ಹೇಳ್ತಿದ್ಲು, ಆ ಸೀರೆ ಏನಾದರೂ ತರಬೇಡ್ರಿ, ಅವನ ಹತ್ರ ಚೆನ್ನಾಗಿರೋಕ್ಕಿಲ್ಲ, ಕಡಿಮೆ ರೇಟು ಅಂಥಗಿಂಥದ್ದೆಲ್ಲ ಅವ್ರು ತರಬೇಡ್ರಿ. ತೊರಂಗಿದ್ರು ಅಂಗಡಿಗೆ ಹೋಗಿ ಪ್ಯಾಟಿಗೆ ಹೋಗಿ ತಗೊಂಬನ್ರಿ. ಅದೇ ಓಸ್ವಾಲ ಐತಲ್ಲ ಅಲ್ಲೇ ತರಬೇಕಂತ ಅವಳಿಗೆ. ಓಸ್ವಾಲು ಟಿಪ್ಟೂರಲ್ಲೇ ತರಬೇಕು, ಓಸ್ವಾಲಲ್ಲೇ ತರಬೇಕು ಅಂದ್ಲು. ಅದಕ್ಕತ್ತಾಗ ಅಲ್ಲಿಗೆ ಹೋಗಿದ್ದು ಕಣಜಿ. ಇನ್ನೇನು ಮಾಡೋಣ ಹೇಳು ಹಿಂಗಂದ್ರೆ. ಯಪ್ಪ ಯಪ್ಪ, ನಮ್ಮ ಕಾಲದಲ್ಲಿ ಬಾಗ್ನಕ್ಕೊಂದಿಟ್ಟು ಅರ್ಶಿನ ಕುಂಕುಮ ಕೊಟ್ರೆ ಸಾಕಪ್ಪ ಅಂತಿದ್ವಲ್ಲೇನಜ್ಜಿ. ಮದುವೆ ಆಗೋದಾಗ ಹಿಂಗಾಡ್ತಿದ್ವ ನಾವು. ಮದುವೆ ಆಗಿ 2 ವರ್ಷ ಆಗಿಲ್ಲ ಅವಳ್ದು. ಏನೇನು ಎಲ್ಲವ ಕಂಡೀಷನ್ ಆಗ್ತಾಳೋ ಏನು ಕತೆನೋ. ಅಂಥ ಹಣ್ಣೆ ತರಬೇಕು ನಂಗೆ, ಬಾಗ್ನಕ್ಕೆ ಇಂಥದ್ದೇ ತರಬೇಕು ಅಂತ ಏನೇನೋ ಅಂತಿದ್ಲು ಅವ್ರು ಅಣ್ಣಂತವ. ಅಯ್ಯೋ ಎಷ್ಟು ಕೇಳೋಕ್ಕಾಗ್ದಂಗತ್ತ ಗೆದ್ದು ಬಂದೆ ಆತಾಗ ನಾನು ಸಾಕಾಯ್ತತೆಗಿ. ಅಯ್ಯೋ ಏನು ಹೇಳ್ತಿ ತಗೊಳವ, ಈಗಿನವ್ರು ಹಂಗೆ. ನನ್ನ ಮಗಳು ಇನ್ನೇನೇನು ಕಂಡೀಷನ್ ಆಗ್ತಾಳೋ ಏನೋ. ಅಲ್ಲ ನಾನು ಅನ್ಕೊಂತಿದ್ದೆ, ಯಾರಾದರೂ ಇಲ್ಲಿ ಸೀರೆ ಗೀರೆ ಮಾರಿದಿದ್ರೆ ಆ ಪ್ಯಾಟಿಗೆ ಹೋಗೋದು ತಪ್ತಿರ್ಲಿಲ್ವೇ? ನಮ್ಮೂರಲ್ಲಿ ಎಂತೆಂಥ ಅಂಗಡಿಗಳವೆ, ಒಂದು ಸೀರೆ ಅಂಗಡಿ ಇಲ್ವಲ್ಲ ಸಾವಿತ್ರಿ ಅಲ್ವೇ? ಹ್ಞೂ ಕಣ್ಗೌರಜ್ಜಿ, ಒಂದು ಸೀರೆ ಅಂಗಡಿ ಇಲ್ಲಿ ನೋಡಿ ನಮ್ಮೂರಲ್ಲಿ. ಅಲ್ಲ ಏನು ಗೊತ್ತೇನಜ್ಜಿ, ಈ ಬೆಂಗಳೂರಿನಾಗೆಲ್ಲವ ಚಿಕ್ಕಪೇಟೆಯಲ್ಲೆಲ್ಲವ ಸೀರೆ ಚೀಪಾಗಿ ಸಿಗುತ್ತದ ನೋಡು. ಅಲ್ಲಿಂದ ತಗೊಂಬಂದು ಮಾರಿದ್ರಿ ಇಲ್ಲಿ ಊರಲ್ಲಿ ಲಾಭಕ್ಕೆ ಲಾಭನೂ ಸಿಗುತ್ತಾ. ನಮಗೆ ಸೀರೆ ತಪ್ಪೋದು ಜಾಸ್ತಿ ದುಡ್ಡು ಕೊಡ್ತಾರೋದು ತಪ್ಪುತ್ತಾ? ನಮ್ಮ ಸೀರೆ ಜೊತೆಗೆ ಒಂದು 5-6 ಸೀರೆ ಜಾಸ್ತಿ ತಗೊಂಬಂದು ಮಾರ್ಬೋದಲ್ವೇನಜ್ಜಿ? ಯಾರು ಅಂತ ತಲೆನೇ ಓಡ್ಸೋಕ್ಕಿಲ್ಲ ತಗ, ಯಾರು ಮಾಡೋಕ್ಕಿಲ್ಲ ಅಂತ ವ್ಯಾಪಾರ ಅಲ್ವ. ಹ್ಞೂ ಕಣ್ಲೆ ಸಾವಿತ್ರಿ, ನೋಡೆ ಒಳ್ಳೆ ಐಡಿಯಾನ ಕೊಟ್ಟೆ ಕಣೆ. ಏನಂತೀಯ ಸುಮಾ? ಕಣತೆ ಯಾರು ಮಾಡೋಕ್ಕಿಲ್ಲ ನೋಡ್ರಿ. ಅಲ್ಲಿ ಕಣತೆ ಎಲ್ಲನೂ ಯಾರು ಮಾಡೋಕ್ಕಿಲ್ಲ ಅಂತವ ನಾವ್ಯಾಕೆ ಬೇಕಂಗೆ ಕುತ್ಕೊಳ್ಳೋದು? ನಾವೇ ಮಾರ್ಬಿಟ್ರೆ ಹೆಂಗೆ? ಹೆಂಗಿದ್ರು ಭಾವನೂ ಅಕ್ಕನೂ ಚಿಕ್ಕಪೇಟೆ ಎಲ್ಲವ ಗೊತ್ತಿರ್ತದೆ ಅವ್ರಿಗೆ. ಬೆಂಗಳೂರಿನಾಗೆ ಅಲ್ಲಿಗೆ ಹೋಗಿ ಬೆಂಗಳೂರಿನಾಗೆ ಕರ್ಕೊಂಡು ಹೋಗಪ್ಪ ಒಂದಿನ ಅಂದರೆ ಭಾವ ಕರ್ಕೊಂಡು ಹೋಗ್ತಾರೆ. ನಾವೇ ಸೀರೆ ತಂದು ಯಾಕೆ ಮಾಡಬಾರ್ದತೆ? ಯೋಚನೆ ಮಾಡಿರಿ ನೀವೇ. ಹ್ಞೂ ಕಣ್ಲೆ ಸುಮಾ, ನೀನು ಹೇಳಿದ್ದು ಕರೆಕ್ಟೆಯಾ. ಸುಮ್ಮನೆ ಇಲ್ಲಿ ಆ ಪಾರ್ಟಿ ರೇಟ್ ಕೊಡೋ ಬದಲು ಬೆಂಗಳೂರಿಗೆ ಹೋಗತ್ತಾಗ ಇವಳಿಗೂ ಒಂದು ಸೀರೆ ತೆಗೆದು ಯಾವ್ದು ಬೇಕಾದ ತಗೊಂಡು ಇನ್ನು ಮಿಕ್ಕಿದೊಂದು 10-15 ಸೀರೆ ತರೋಣ ಮೊದಲಿಗೆ. ನೋಡೋಣ ಹೆಂಗಾಯ್ತದ ವ್ಯಾಪಾರ ಎಲ್ಲವ, ಏನಾಯ್ತದೆ ಅಂತವ ನೋಡಂತೀರವ. ವ್ಯಾಪಾರ ಎಲ್ಲವ ಚೆನ್ನಾಗಾಯ್ತು ಅಂದರೆ ಇನ್ನೊಂದಿಷ್ಟು ಸೀರೆ ಅವನಿಗೆ ಅಂಗಡಿ ತೋರಿಸ್ಬಂದ್ರೆ ಗಿರೀಶಂಗೆ ಇನ್ನೊಂದಿಷ್ಟು ಸೀರೆ ಕೊಟ್ಟು ಕಳಿಸ್ತಾನೆ, ಬಸ್ ಗೀಸಾಗ ಹಾಕ್ತಾನೆ. ಹಂಗೆ ಮಾರೋದ ತಗಿ. ಮನೇಲಿ ಕುತ್ಕೊಂಡು ಇನ್ನೇನು ಕೆಲಸ? ಕಣತೆ ಒಳ್ಳೆ ಪ್ಲಾನ್ ಮಾಡಿದ್ರಿ. ನಮಗೂ ಒಂದಿಟ್ಟು ದುಡ್ಡು ಆಯ್ತದೆ, ಅದಕ್ಕೆ ಆಯ್ತದೆ ಎಲ್ಲ ಅಂತಕ್ಕೂ ಮಾವನ್ನೇ ಕೇಳ್ಬೇಕಲ್ವೇನತೆ. ಹಂಗೆ ಮಾಡೋಣ ತೆಗಿ. ಕಡ್ಲೆ ಹಂಗೆ ಮಾಡೋಣ. ಏನಂತೀಯ ಸಾವಿತ್ರಿ, ಚೆನ್ನಾಗಿಲ್ವೇನೆ ಪ್ಲಾನು? ಅಯ್ಯೋ ಅಕ್ಕ ಚೆನ್ನಾಗೈತ ಅಂತ ಬೇರೆ ಕೇಳ್ತಿದೆಯಲ್ಲ, ಬೊಂಬಾಟಾಗೈತೆ ಕಣಕ್ಕ. ಏನು ಸೀರೆ ಬಟ್ಟೆ ಅಂಗಡಿ ಇಟ್ಟು ನೋಡಕ್ಕ, ಇವತ್ತು ಹೇಳ್ತಿದ್ದೀನಿ ಬಟ್ಟೆ ಅಂಗಡಿಲಿ ಮಾತ್ರ ಯಾವಾಗಲೂ ಲಾಭ ಇರ್ತದೆ ಕಣಕ್ಕ. ನೀನೇನು ಯೋಚನೆ ಮಾಡಬೇಡ. ಅಲ್ಲಿ ಈಗ 1,000-1,500 ರೂಪಾಯಿಗೆ ತಗ್ತೀಯ ಅನ್ಕ, ಇಲ್ಲೊಂದು 2,000 ರೂಪಾಯಿಗೆ ಮಾರಿದ್ರು ಎಂಥ ಲಾಭಕ್ಕ? ಈಗ ಎಲ್ಲವ ನಮ್ಮ ಹಳ್ಳಿಯಾಗೆ ಹೆಂಗಿದ್ರು ಸೀರೆ ತಗೊಂತಾರೆ ಅಲ್ವೇನಕ್ಕ? ಎಲ್ಲರ ಮನೇಲೂ ಹೆಣ್ಮಕ್ಳಿಗೆ ಬಾಗ್ನ ಕೊಡೋಕ್ಕೆ ಅಂತ ಸೀರೆ ತಗೊಳ್ಳೇಬೇಕಲ್ವೇನಕ್ಕ? ನೀನೇ ತಂದ್ಬಿಡು. ಸೀರೆನೆಲ್ಲವ ತಗೊಂಬಂದ್ರೆ ಹೆಂಗೂ ಆರಾಮಾಗಿ ಮಾರ್ಕೋಬೋದಲ್ಲಕ್ಕ. ಹ್ಞೂ ಕಡಲೆ ಸಾವಿತ್ರಿ, ನೋಡೆ ಇನ್ನು 2 ದಿನ ಐತೆ ಗೌರಿ ಹಬ್ಬಕ್ಕೆ, ಇನ್ನೂ ಒಂದು 2 ವಾರ ಇಲ್ವೇ? ಐತೆ ಕಣಕ್ಕೆ, ಇನ್ನೂ 2 ವಾರ ಐತೆ. 2 ವಾರಕ್ಕಿನ್ನು ಏನಕ್ಕ, ನಾಳೆ ನೀವು ಹೋಗ್ರಿ ಬೆಂಗಳೂರಿಗೆ. ನೀನು ಸುಮ್ಮನೆ ಇಬ್ಬರು ಹೋಗಿ ಚೆನ್ನಾಗಿರೋ ಸೀರೆನೆಲ್ಲವ ತಗೊಂಬನ್ರಿ. ಹೇಳ್ತೀನಿ ಊರಿನವ್ರಿಗೆಲ್ಲವ ನಾನೇ ಹೇಳ್ತೀನಿ ಕಂತ ತಗೊಳಕ. ಎಲ್ಲ ನನಗೆ ಪರಿಚಯದಾರೆ. ಆಮೇಲೆ ಈ ಮೊಬೈಲ್ನಾಗ ವಾಟ್ಸಪ್ಪಲ್ಲಿ ಹಾಕೊಂಡ್ರಕ್ಕ ಎಲ್ಲರಿಗೂ ಗೊತ್ತಾಯ್ತದೆ. ನಾನು ಎಷ್ಟೊಂದು ಜನ ನೋಡಿಲ್ವೇ ಹಿಂಗೆ ಮಾಡ್ತಾರೆ ಕಣಕ್ಕ. ಟಿಪ್ಟೂರ್ನಾಗೆಲ್ಲವ ಜನ ಎಲ್ಲವ ಬೆಂಗಳೂರಿನಿಂದ ತಂದುಬಿಡ್ತಾರೆ, ಆಮೇಲೆ ಟಿಪ್ಟೂರ್ನಾಗ ಮಾರ್ಕಂತಾರೆ. ನಮ್ಮ ಹಳ್ಳಿನಾಗೆ ಶುರು ಮಾಡೋಣ ತಗೊಳಕ. ಯಾಕೆ ಟಿಪ್ಟೂರ್ಗೆ ಹೋಗಿ ತಗೊಂಬರೋದು, ಇಲ್ಲೇ ತಗೊಂಬರವ. ಒಂದಿಟ್ಟು ಕಡಿಮೆಗೂ ಹಾಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬಂದಿರುತ್ತೆ ಆ ಲಾಭಕ್ಕೆ ಮಾರಕ? 200 ರೂಪಾಯಿ ಸಿಗ್ಲಿ ಬಿಡಕ್ಕ ಒಂದು ಸೀರೆಗೆ. ಎಷ್ಟು ಲಾಭ ನೋಡು ಅಲ್ವೇನಕ್ಕ?
ಹ್ಞೂ ಕಣ್ಲೆ ಸಾವಿತ್ರಿ. ನೀನು ತಲೆ ಅಂದ್ರೆ ತಲೆ ಕಣಿ ಸಾವಿತ್ರಿ, ನಿಂದು ಪರವಾಗಿಲ್ಲ ಕಣಿ. ಹಿಂಗೆಲ್ಲವ ತಲೆ ಉಪಯೋಗಿಸ್ತೀವಲ್ಲ. ಬೂಡತ್ತಗಿ ನಾಳೆಯಿಂದನೇ ನಾಳೆ ಹೋಗ್ಬಿಟ್ಟು ಗಿರೀಶಿಗೆ ಫೋನ್ ಮಾಡಿ ಇವತ್ತು ರಾತ್ರಿ ಸಹ ಮಾತಾಡ್ಕೊಂಡು ಅದು ಎಲ್ಲಿ ಚಿಕ್ಕಪೇಟೆ ಎಲ್ಲೋ ಎಲ್ಲಿ ಸಿಗುತ್ತೆ ಕಡಿಮೆಗೆಲ್ಲವ ಅಲ್ಲೇ ಕೊಡ್ಸಪ್ಪ ಅಂತ ಒಂದಿಟ್ಟು ಸೀರೆ ತಗೊಂಬರೋಣ. ಒಂದು 10-15 ತೊತ್ತೀನಿ ನೋಡೋಣ. 10-15 ತಗೊಂಬಂದ್ರೆ ಗೊತ್ತಾಗುತ್ತೆ ಹೆಂಗಾಗುತ್ತೆ ವ್ಯಾಪಾರ ಏನು ಅಂತವ. ಆಮೇಲೆ ತೀರವ ಅವ್ನಿಗೆ ಹೇಳಿದ್ರೆ ಅವನೊಂದಿಷ್ಟು ಕಳಿಸ್ತಾನೆ ಅಲ್ವೇ? ಮೂಕಂಡು ತಗೊಳಕ ಹಂಗೆ ಮಾಡಿರಿ. ಹೋಗ್ರಿ ನಾಳೆ ನೀನು ಸುಮ್ಮನೆ ಇಬ್ರು ಹೋಗಿ ಅದೇನು ಸೀರೆಗಿಲ್ಲ ಎಲ್ಲವ ನೋಡ್ಕೊಂಡು ಚೆನ್ನಾಗಿರೋ ತಗೊಂಬನ್ರಿ. ಈಗೆಲ್ಲವ ಫ್ಯಾನ್ಸಿ ಸ್ಯಾರಿಗಳು, ಆಮೇಲೆ ಎಂಥವಕ್ಕ ಬಾರ್ಡ್ರ್ ಸ್ಯಾರಿ, ಅವೆಂತೆಂಥವ ರಾಜನಂದಿನಿ ಅವೆಲ್ಲ ಬತ್ತಾಯಿಲ್ಲ ಕಣಕ. ಈಗ ಹೊಸವೆಲ್ಲ ಬಂದವೆ. ಅದು ಯಾವ್ಯಾವ ಬಂದವೆ ಈ ಮೈಸೂರು ಸಿಲ್ಕ್ನಂತವು ತಗೊಂತವ್ರು ನೋಡೋಕೆ ಎಲ್ಲವ. ಅವೊಂದಿರು ತಗೊಂಬರ್ರಿ. ಮೈಸೂರು ಸಿಲ್ಕ್ನಂತವ ಸಾಫ್ಟಾಗಿರ್ತಾವೆ ನೋಡಿ, ಅವು ಎಲ್ಲವ ತಗೊಂತವ್ರೆ ಎಲ್ಲವ ಜನ ಈಗ. ಯಾವ್ಯಾವ ತಗೊಂತವ್ರೆ ಅಂತವೆಲ್ಲ ನೋಡ್ಕೊಂಡು ತೀರಾ ಎಲ್ಲ ಊರನ್ನೆಲ್ಲವ ಕೇಳ್ಕೊಳ್ರಿ ಒಂದಿಷ್ಟು ಜನನ ಎಂತೆಂಥ ಸೀರೆ ಬೇಕ್ರವ ಅಂತವ. ಅಂಥ ಸೀರೆನೇ ತಗೊಂಬನ್ರಿ. ಅವ್ರು ತಗೊಂತಾರೆ ಅವಾಗ. ಒಂದು 200-300 ರೂಪಾಯಿ ಲಾಭ ಆದ್ರೂ ನಿಮಗೆ ಲಾಭನೇ ಅಲ್ವೇನಕ್ಕ? ಹ್ಞೂ ಕಡ್ಲೆ ಸಾವಿತ್ರಿ, ಹೆಂಗವ ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದೆ ನೋಡು. ಹೆಂಗೋ ಹೇಳಿದ್ದು ಒಳ್ಳೇದಾತು. ನಾಳೆಗೆ ಬೆಂಗಳೂರಿಗೆ ಹೋಗತ್ತೆಗಿ ಸೀರೆನೆಲ್ಲವ ತಗೊಂಬಂದು ನೋಡೋಣ ಹೆಂಗಾಯ್ತದೆ ಏನು ಅಂತ ವ್ಯಾಪಾರವ. ಹಂಗೆ ಸಾವಿತ್ರಿ, ನೀನು ಅವಾಗಲೇ ಹೇಳ್ದಂಗೆ ಊರವ್ರಿಗೆಲ್ಲವ ಹೇಳಿ ಒಂದಿಟ್ಟು ಸೀರೆ ಮಾರ್ತವ್ರು ಇಲ್ಲಿ ಅಂತವ ತಂದ್ಮೇಲೆ ಹೇಳುವಂತಾಗ ಎಲ್ಲರಿಗೂ ಹೇಳು. ಅದೆಂಥವ ಫೋನ್ನಾಗೇನೋ ಹಾಕಂತೀನಿ ಅಂದಲ್ಲ, ಫೋನ್ನಾಗೂ ಹಾಕೋ. ಎಲ್ಲರಿಗೂ ಗೊತ್ತಾಗಲಿ, ಬಂದು ತಗೊಂಡು ಹೋಗ್ಲಿ. ತೀರಾ ಖಾಲಿ ಆದಂಗೆ ಹೊಸ ತರಿಸ್ತೀವಿ ಅಲ್ವೇ? ಹ್ಞೂ ಕಣಕ್ಕ, ಹಂಗೆ ಮಾಡಿರಿ. ಅಲ್ಲ, ಈ ಗೌರಕ್ಕಂಗೆ ನಾನು ಪಿಲಾನ್ ಹೇಳಿದ್ನಲ್ಲ, ಅದ್ರ ಬದಲು ನಾನೇ ಮಾಡಿದ್ರೆ ಆಗ್ತಿರ್ಲಿಲ್ವೇ? ಅಲ್ಲ, ಇವರು ಸೀರೆ ತಗೊಂಬಂದು ಎಲ್ಲ ಮಾರ್ಕೊಂಡು ಲಾಭ ತಗೊಳ್ಳೋದನ್ನ ನಾನೇ ತಗೋಬೋದಿತ್ತಲ್ಲ. ನಾನೆಂಥ ದಡ್ಡಿ ಆಗೋದ್ನಲ್ಲಪ್ಪ, ಎಂಥ ದಡ್ಡ ಕೆಲಸ ಮಾಡಿಬಿಟ್ನಲ್ಲ. ಇವ್ರಿಗೆ ಯಾಕೆ ಪಿಲಾನ್ ಹೇಳ್ಕೊಟ್ಟೆ ನಾನು? ನನ್ನ ಬುದ್ಧಿಗಿಷ್ಟು. ಒಂದು ಕೆಲಸ ಮಾಡೋಣ, ಇವ್ರ ಜೊತೆಗೆ ನಾನು ಬೆಂಗಳೂರಿಗೆ ಹೋಗಿ ಗೊತ್ತಿಲ್ದಂಗೆ ಒಂದಿಷ್ಟು ಸೀರೆಗಳು ನಾನು ತಗೊಂಬಿಡೋದು. ಬೇಕು ಕಣಕ್ಕ, ನನಗೂ ಬೇಕು ಅಂತವ ಮಾರ್ಬಿಡೋಣ. ಇಲ್ಲ, ಇವ್ರ ಜೊತೆಗೆ ಹೋದರೆ ಇವ್ರು ಕೊಡ್ಸಕ್ಕೆ ಬಿಡೋಕ್ಕಿಲ್ಲ. ಅಷ್ಟೊಂದು ಸೀರೆ ಯಾಕೆ ಅಂತಾರೆ. ಗೊತ್ತಿಲ್ದಂಗೆ ಬೆಂಗಳೂರಿಗೆ ಹೋಗಿ ನಾಳೆ ನಾನು ಸೀರೆ ತಂದು ಮಾರಕ್ಕೆ ಶುರು ಮಾಡ್ಕೊಳ್ಳೋಣ. ಇವ್ರಿಗೆ ಯಾಕೆ ಹಾಕ್ಕೊಡೋದು ಫೋನಾಗೆಲ್ಲವ? ನಾನೇ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡ್ರೆ ನನ್ನ ಹತ್ರನೇ ತಗೊಂತಾರೆ ಜನ ಎಲ್ಲ ಬಂದು. ಇವ್ರು ಮಾಡ್ತವ್ರೆ ವ್ಯಾಪಾರ ಅಂತಲೇ ಹೇಳೋದು ಬೇಡ. ನಾನು ಒಳ್ಳೆ ದಡ್ಡಿ ಆಗೋದ್ನಲ್ಲಿ ಇವ್ರಿಗೆ ಐಡಿಯಾ ಕೊಡೋ ಬಂದು ನಾನೇ ಮಾಡ್ಬೋದಿತ್ತಲ್ಲಪ್ಪ. ಎಂಥ ದಡ್ಡ ಕೆಲಸ ಮಾಡಿಬಿಟ್ಟೆ. ಈಗಲೇ ಏನು ಕಾಲ ಮಿಂಚಿಲ್ಲ, ಇವ್ರಿಗೆ ಹೇಳೋದೇ ಬೇಡ ಹಿಂಗೆಲ್ಲ ಮಾಡ್ತಿದ್ದೀನಿ ಅಂತವ. ಗೊತ್ತಿಲ್ದಂಗೆ ಮಾಡಿಬಿಡೋಣ. ಸರಿ ಕಣಕ್ಕ, ಗೌರಕ್ಕ, ಒಂಚೂರು ಕೆಲಸ ಐತೆ ನನಗೆ, ಬರ್ತೀನಿ. ಇದೇ ಸಾವಿತ್ರಿ, ಒಂದಿಟ್ಟು ಕಾಪಿ ಇಡ್ತೀನಿ, ಕುಡ್ಕೊಂಡು ಹೋಗು. ಬಾಡ್ಕಣೆ ಸುಮ, ಇನ್ನೊಂದ್ಸತಿ ಬರ್ತೀನಿ ಬಿಡೆ. ಬರ್ತೀನಿ, ಈ ಕೆಲಸ ಐತೆ ಒಂಚೂರು.